Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನ್ ಹೇಳ್ತಾರೆ ಅಂತ ನೋಡೋಣ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ನಂಗೆ ಅಮೌಂಟ್ ಕಳ್ಸಿದ್ರು ಅವರಿಗೆ ಥ್ಯಾಂಕ್ ಯು. ಐ ಮೀನ್ ಲೈವ್ ರೀಡಿಂಗ್ ಅಲ್ಲಿ ಬಂದಾಗ ಯಾವ್ದೋ ಪ್ರಶ್ನೆಗೆ ಉತ್ತರ ಕೊಟ್ಟೆ ಅಂತ ಅವರು ಆಮೇಲೆ ನಂಗೆ ಪೇ ಮಾಡಿದ್ರು. ನೀವು ಎಷ್ಟು ಪೇ ಮಾಡ್ತೀರಿ ಅನ್ನೋದೆಲ್ಲ ಮುಖ್ಯ, ಯಾವ ಭಾವನೆಯಲ್ಲಿ ಪೇ ಮಾಡ್ತೀರಾ ಅನ್ನೋದು ಮುಖ್ಯ. ನಿಮ್ಮ ಪ್ರೀತಿಗೆ ನಾನು ಚಿರಋಣಿ. ಧನ್ಯವಾದಗಳು. ಬನ್ನಿ ಗಣೇಶ ಏನ್ ಹೇಳ್ತಾರೆ ನೋಡೋಣ. ಫ್ಯೂಚರ್ ಬ್ರೈಟ್ ಆಗಿ ಇದೆ. ಸ್ವಲ್ಪ ನೆಗೆಟಿವಿಟಿನ ತಕೊಂಡ್ರೆ ಬೆಟರ್ ಇದೆ. ಸೊ ಹೊರಡೋ ಸಮಯ ಬಂದ್ರು ಯಾರು ಹೋಗಿಲ್ಲ ಅಥವಾ ಹೋಗ್ತಾ ಇಲ್ಲ ಅಥವಾ ಯಾವ ಭಯ ಕಾಡ್ತಾ ಇದೆ ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಆಗಬಹುದು. ಪ್ರಯಾಣಕ್ಕೆ ಹೊರಟಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಎಷ್ಟು ದಿವಸದಿಂದ, ಎಷ್ಟು ವರ್ಷದಿಂದ, ಎಷ್ಟು ತಿಂಗಳಿಂದ ಹೇಳ್ತಾ ಇರೋದು ನೆಗೆಟಿವಿಟಿ ಇದೆ ನಿಮ್ಮ ಹೊಲದಲ್ಲಿ, ನಿಮ್ಮ ಜಾಗ ಜಮೀನಿನಲ್ಲಿ ತಕ್ಕೊಳ್ಳಿ ಅಂತ ಹೇಳಿದ್ರೆ ತಲೆಗೆ ಹೋಗ್ತಾ ಇಲ್ವಾ ಅನ್ನುವಂಥ ರೀತಿಲಿ ಒಂದು ಅಗ್ರೆಸಿವ್ ಎನರ್ಜಿ ಇದೆ. ಸೊ ತಕ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ. ಸದ್ಯಕ್ಕೆ ಒಂದಷ್ಟು ಪ್ರೊಟೆಕ್ಷನ್ ಎಲ್ಲೋ ಮಿಸ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಪ್ರೊಟೆಕ್ಷನ್ ಇಲ್ಲ, ಪ್ರೊಟೆಕ್ಷನ್ ಅನ್ನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ರಕ್ಷೆ ಅಗತ್ಯ ಇದೆ, ರಕ್ಷೆ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ನೀರಿನ ವಿಚಾರದಲ್ಲೂ ಕೂಡ ಒಂದಷ್ಟು ರಕ್ಷೆ ಕಡಿಮೆ ಆಗಿದೆ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಜಲ ಮಾರ್ಗದಲ್ಲಿ ತೊಂದರೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಬಿ ಕೇರ್ಫುಲ್. ಸೊ ನಿಮ್ಗೆ ಜಾಗ ತೋರ್ಸಿ ತೋರ್ಸಿ ಗಣೇಶನಿಗೆ ಕಣ್ಣೀರ್ ಬಂದ್ಬಿಟ್ಟಿದೆ. ಗಣೇಶನೇ ಇಲ್ಲಿ ಬೇಜಾರಲ್ಲಿ, ದುಃಖದಲ್ಲಿ ಇದ್ದಾರೆ. ಎಷ್ಟ್ ಮಾಡಿದ್ರು, ಏನ್ ಹೇಳಿದ್ರು ತಗೊಳ್ಳೋದಿಲ್ಲ, ಸರಿಯಾಗಿ ಮಾಡೋದಿಲ್ಲ, ಪಾಲಿಸೋದಿಲ್ಲ ಅನ್ನುವಂಥದ್ದು. ಸೊ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಸುಮ್ನೆ ಬೇಜಾರಲ್ಲಿ ಪ್ರೊಡಕ್ಷನ್ ಆಗ್ತಿದಾರೆ ಅಷ್ಟೇ ಗಣೇಶ. ಗಣೇಶ ನೀವು ಅವ್ರ ಮಾತು ಕೇಳಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾರೆ. ಯಾವ ಮಾತು ಕೇಳಲಿಲ್ಲ ಗೊತ್ತಿಲ್ಲ. ಜೊತೆಗೆ ಏನೋ ಒಂದು ನಿಮಗ್ ಕೊಡ್ಬೇಕು ಅಂತ ಇದ್ದಿದ್ದು ಗಣೇಶ ಕಾದು ಕಾದು ಸಾಕಾದ್ರು ನೀವು ಹೋಗ್ಲಿಲ್ಲ ಯಾವ್ದೋ ಒಂದು ಪ್ರದೇಶಕ್ಕೆ. ಅಲ್ಲಿ ಗಣೇಶ ನಿಮ್ಗೇನೋ ಕೊಡ್ಬೇಕಾಗಿತ್ತು. ಸೊ ಅದನ್ನ ನೀವು ಇಸ್ಕೊಳ್ಳಿಲ್ಲ ಅನ್ನುವಂತ ಕಾರಣಕ್ಕೆ ಅದನ್ನ ಡ್ರಾಪ್ ಔಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಟು ಬಿ ಹಾನೆಸ್ಟ್ ಮತ್ತೆ ಸೀರಿಯಸ್ ಆಗಿ ಹೇಳೋದಾದ್ರೆ, ವಾಟರ್ ಅಲ್ಲಿ ಬಾಂಬ್ ಅಥವಾ ಕ್ಷಿಪಣಿ ದಾಳಿ ಮಾಡ್ತಾರೆ ಸಮುದ್ರದಲ್ಲಿ, ಮಾಡ್ತಾರೆ ಅನ್ನುವಂಥದ್ದು ಇದೆ. ಸಮಥಿಂಗ್ 4 days 4 week ಅಥವಾ 4 month ಸಮಥಿಂಗ್ ಏನೋ 4ಕ್ಕೆ ಸಂಬಂಧಪಟ್ಟಂಗೆ ಇದೆ. ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ಮಾಡ್ತಾರೆ ಇದನ್ನ, ಈ ಮುಟ್ಟಾಳ್ರಿಗೆ ಬುದ್ಧಿ ಬರೋದಿಲ್ಲ, ಮಾಡ್ತಾರೆ ಇದನ್ನ ಅನ್ನೋದು ಇದೆ. ಸಾರಿ, ನನ್ನ ಪದಗಳಿಗೆ ಕ್ಷಮೆ ಇರ್ಲಿ. ಜೊತೆಗೆ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸ್ಬೇಕು. ಒಂದೊಳ್ಳೆ ರೀತಿಲಿ ಗಣೇಶ ನಿಮ್ಮನ್ನ ಕರ್ಸ್ಕೊಳ್ತಾರೆ, ಒಂದೊಳ್ಳೆ ರೀತಿಲೇ ಕಳ್ಸ್ಕೊಡ್ತಾರೆ. ಯಾಕೆ ಯೋಚನೆ ಮಾಡ್ತಿದ್ದೀರಾ, ಹೋಗಿ ಅನ್ನುವಂಥದ್ದು ಇದೆ. ಸೊ ಹೊರಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಜನರಿಗೆ ಇದೆ ಅದು. ಒಮ್ಮೆ ನಿಮ್ ಹೆಸರಲ್ಲೇ ಇರುವಂತ ನಕ್ಷತ್ರನಾದ್ರೂ ಹೋಗಿ ನೋಡ್ಕೊಂಬನ್ನಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಇದೆ ಇಲ್ಲಿ. ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಇದೆ. ಸೊ ಹೆಲ್ಮೆಟ್ ಧರಿಸಿ, ಸಮಥಿಂಗ್ ಈಸ್ ಹಿಡನ್ ಇದೆ. ತಾಯಿ ಮಕ್ಕಳ ಆರೋಗ್ಯದ ಕಡೆ ಗಮನನ ಕೊಡಿ. ಪ್ರೆಗ್ನೆನ್ಸಿ ಬರುತ್ತೆ, ಪಾಪು ಆಗುತ್ತೆ ಅನ್ನುವಂಥದ್ದು ಇದೆ. ನನ್ಗೆ ಒಂದು
ಈಗ ಹುಟ್ಟಿರೋ ಮಗು ಒಂದ್ 5-6 ಮಂತ್ ಬೇಬಿ ಇರುತ್ತಲ್ಲ, ಅದು ಅದು ಪ್ರೇತ ಆಗಿ ನಡ್ಕೊಂಡು ಓಡಾಡ್ತಾ ಇರೋ ತರ ಕಾಣಿಸ್ತಾ ಇದೆ. ಯಾರಿಗಾದ್ರೂ ಅಷ್ಟು ಚಿಕ್ಕ ಮಗು ಇವಾಗ ಡೆತ್ ಆಗಿದ್ರೆ ಅದಕ್ಕೆ ಯಾವ ರೀತಿ ಸಂಸ್ಕಾರ ಮಾಡ್ಬೇಕು ಅದನ್ನ ಮಾಡಿ, ಅದು ಈ ಮಂತ್ರ ತಂತ್ರ ಮಾಡೋರು, ಬ್ಲಾಕ್ ಮ್ಯಾಜಿಕ್ ಮಾಡೋರ್ ಕೈಗೆ ಸಿಗದೆ ಇರೋ ಹಾಗೆ ಆ ಮಗುನ ಮುಕ್ತಿ ಧಾಮಕ್ಕೆ ಕಳ್ಸಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಆ ಥರದ್ದೇನೋ ಕಾಣಿಸ್ತಾ ಇದೆ ಇಲ್ಲಿ. ಬಟ್ ಹೇಗೆ ಹೇಳೋದು ನಂಗಂತೂ ಅರ್ಥ ಆಗ್ತಿಲ್ಲ. ಕೆಲವೆಲ್ಲ ನಂಗೆ ಅರ್ಥನೇ ಆಗಲ್ಲ ಹಾಗೆ ಕಾಣಿಸುತ್ತೆ. ಬಟ್ ಹೇಗೆ ಹೇಳೋದು ಅನ್ನೋದು ಇದಿದ್ದು ಅರ್ಥ ಆಗಲ್ಲ. ಭಕ್ತಿ ಮಾರ್ಗದಲ್ಲಿ ನಡೀರಿ, ನಿಮ್ಮ ಇನ್ನೋಸೆಂಟ್ ಹೀಗೆ ಇರ್ಲಿ, ಭಗವಂತನಿಗೆ ನಿಮ್ಮ ಭಕ್ತಿ ತುಂಬಾ ಇಷ್ಟ ಆಗತ್ತೆ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಲೈಫ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ, ಫ್ಯಾಮಿಲಿ ಲೈಫಲ್ಲಿ ಹೆಚ್ಚಿನ ಅನುಕೂಲ ಆಗೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಪ್ರಯಾಣ ಬೇಡ ಅನ್ನುವಂಥದ್ದು ಇದೆ. ಎಲ್ಲೋ ಪ್ರಯಾಣ ಸ್ವಲ್ಪ ಅಹಿತಕರವಾಗಿ ಇರಬಹುದು, ಅಥವಾ ಒಂದು ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ ನಿಮ್ಮ ಪ್ರಯಾಣ. ಸದ್ಯಕ್ಕೆ ಎಚ್ಚರಿಕೆಯಿಂದ ಇರಿ, ಸಾಧ್ಯ ಆದ್ರೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಫುಡ್ ಪಾಯ್ಸನ್ ಆಗಿದೆ, ಹೆವಿ ಆಗಿ ಹೊಟ್ಟೆಲೆಲ್ಲ ಏನೋ ಆಗಿದೆ, ಫುಡ್ ಪಾಯ್ಸನ್ ತರ ಮದ್ದಿಡಿ ತರ ಆಗಿ ಅದನ್ನ ತೆಗೆಸ್ಕೊಳ್ಳಿ, ಇಲ್ಲಾಂದ್ರೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಇನ್ನ ಎಷ್ಟು ದಿನ ನನ್ನ ಸಫರಿಂಗು ನಂಗೆ ಸಾಕಾಗಿದೆ ಅನ್ನೋರಿಗೆ ಉತ್ತರ ಶೀಘ್ರದಲ್ಲೇ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಹೆದರ್ಬೇಕಾದಂತ ಅಗತ್ಯ ಇಲ್ಲ, ಶಾಂತವಾಗಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಗೌರಿ ಗಣೇಶರ ದರ್ಶನ ನಿಮ್ಮ ಜೀವನಕ್ಕೆ ಹೆಚ್ಚಿನ ಯಶಸ್ಸನ್ನ ತರುತ್ತೆ. ಎಲ್ಲೋ ಒಂದು ನದಿ ತೀರದ ಪ್ರಾಂತ್ಯದಲ್ಲಿ ಒಂದು ಬಂಡೆಯಲ್ಲಿ ಅಡಗಿ ಕೂತಿದೆ ದೈವ ಮತ್ತು ದೆವ್ವ ಎರಡೂನು ಕೂಡ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅಡಗಿ ಕೂತಿದಾರೋ ಬಂಧ ಮಾಡಿದಾರೋ ಗೊತ್ತಿಲ್ಲ, ಆ ತರ ಇದೆ. ಅದನ್ನ ಹೇಗ್ ಹುಡ್ಕೋದು ಅಂದ್ರೆ, ಒಂದೇ ಸ್ಥಳದಲ್ಲಿ 3 ತಾವರೆ ಹೂವ ಕಾಣಿಸುತ್ತೆ, ಅದರ ಹಿಂಬದಿಗೆ ಸ್ವಲ್ಪ ಹುಡುಕ್ತಾ ಹೋದ್ರೆ ನಿಮ್ಗೆ ಏನೋ ಸಿಗತ್ತೆ. ಯಾರೋ ಏನೋ ಕೇಳ್ತಿದ್ದಾರೆ, ಆ ಪ್ರಶ್ನೆಗೆ ಉತ್ತರ ಇಲ್ಲಿ ಉತ್ತರ ಮಾತ್ರ ಇದೆ, ನೀವೇನ್ ಹುಡುಕ್ತಿದ್ದೀರಾ ಅನ್ನೋದು ನನಗೆ ಗೊತ್ತಿಲ್ಲ. ಜೊತೆಗೆ ಒಂದಷ್ಟು ಗೋಲ್ಡ್ ತುಂಬಾ ಪರ್ಚೇಸ್ ಮಾಡ್ತೀರಾ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, ಮುಂದಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ತಗೊಳ್ಳೋರು ತಗೊಳ್ಳಿ. ಸೊ ನಿಮ್ಮ ದೇವರಿಗೆ ಬಂಗಾರದ ಪುಷ್ಪಗಳನ್ನ ಮಾಡಿಸ್ಬೇಕು ಅನ್ಕೊಂಡಿದೀರಾ, ಮಾಡಿಸಿ, ಇದರಿಂದ ಒಳ್ಳೇದಾಗತ್ತೆ. ನಾನು ಎಲ್ಲೋ ಓದಿದ್ದೆ, ಕೇಳಿದ್ದೆ, ಬಂಗಾರದ ಪುಷ್ಪದಿಂದ ಭಗವಂತನಿಗೆ ಪೂಜೆ ಮಾಡಿದ್ರೆ ಮುಂದಿನ ಜನ್ಮಕ್ಕೆ ಒಳ್ಳೆ ಗಂಡ ಸಿಗ್ತಾನಂತೆ. ಸೊ ಒಳ್ಳೆ ಹೆಂಡತಿ ಒಳ್ಳೆ ಗಂಡ ಸಿಗ್ತಾರಂತೆ. ಅಂದ್ರೆ ವೆರಿ ರಿಚ್ ಅಂಡ್ ರೀಚ್ ಅಲ್ಲಿ ಇರುವಂತ ಪರ್ಸನ್, ಅಂದ್ರೆ ಸಾಂಪ್ರದಾಯಿಕವಾಗಿ ಮತ್ತೆ ಶ್ರೀಮಂತಿಕೆಯಿಂದ ಇರುವಂತ ಜೋಡಿ ಸಿಗ್ತಾರೆ ಅನ್ನುವಂಥದ್ದು. ಸೊ ಮಾಡ್ಕೊಳ್ಳಿ. ಸೊ ಯಾರೋ ನಿಮ್ಮ ಹತ್ರ ಇದೆಯಾ ಅಂತಿದ್ದಾರೆ, ನನ್ನ ಹತ್ರ ಇಲ್ಲ. ಯಾರೋ ನೀವು ಮಾಡ್ಕೊಳ್ಳಿ ಫಸ್ಟು, ಆಮೇಲೆ ನಮ್ಗೆ ಹೇಳಿ ಅಂತಿದ್ದಾರೆ. ಆಯ್ತು, ಕೋಪ ಮಾಡ್ಕೊಂಬೇಡಿ, ಒಳ್ಳೇದಾಗ್ಲಿ ಎಲ್ರಿಗೂ. ಸೊ ನಿಮ್ಮ ಬೆಳೆಗಳಿಗೆ ಒಳ್ಳೆ ಬೆಳೆ ಬರುತ್ತೆ ಅನ್ನುವಂಥದ್ದು ಇದೆ. ಹತ್ತಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಹಿಂದಿನ ಕಾಲದಲ್ಲಿ ಜಾಸ್ತಿ ಇಂಡಿಯನ್ ಗವರ್ಮೆಂಟ್ ಅಂದ್ರೆ ಖಾದಿಗೆ ಅಥವಾ ಹತ್ತಿ ಬಟ್ಟೆಗೆ ಹೆಚ್ಚಿನ ಬೇಡಿಕೆ ಇತ್ತು. ಆ ತರನೇ ಈ ವರ್ಷ ಅಥವಾ ಇನ್ಮುಂದೆ ಆ ಥರದ್ದೇನೆ ಬೇಡಿಕೆ ಬರುತ್ತೆ. ಹತ್ತಿ ಬೆಳೆ ಮತ್ತೆ ಹರಳು ಹೆಚ್ಚಿನ ಬೆಳೆ ಆಗತ್ತೆ ಅನ್ನುವಂಥದ್ದು ಸಮಥಿಂಗ್ ಏನೋ ಧ್ಯಾನಕ್ಕೆ ಕೂತಾಗ ನಿಮ್ಗೆ ಬೇರೆದೇ ಆದ ರೀತಿಯ ಅನುಭವಗಳು ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಮ್ಯೂಸಿಕ್ ಅಲ್ಲಿ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ನೆಗೆಟಿವಿಟಿ ಕಾಣಿಸ್ತಾ ಇದೆ ಇವತ್ತು ಎಲ್ಲರ ವಿಚಾರದಲ್ಲೂ, ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಹೊಸ ಸ್ಕೂಲಿಗೆ ಪಾಪುನ ಹಾಕಿ ಒಂದೊಳ್ಳೆ ಡಿಸಿಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ. ಗುರುಕುಲ ಪದ್ಧತಿಗೆ ಹಾಕುವಂತಹ ಚಾನ್ಸಸ್ ಇಲ್ಲಿ ಹೆಚ್ಚಾಗಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಡಿವೈನ್ ಸಪೋರ್ಟ್ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಸೊ ಒಂದು ನ್ಯೂ ಬಿಗಿನಿಂಗ್ ನಿಮ್ ಲೈಫಿಗೆ ಬರೋದ್ರಲ್ಲಿ ಇದೆ. ಸೊ ಶತ್ರುಗಳನ್ನ ಕಂಟ್ರೋಲ್ ಅಲ್ಲಿ ಇಡೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಆಂಜನೇಯನ ಆಶೀರ್ವಾದನ ಪಡ್ಕೊಂಡು ಒಂದೊಳ್ಳೆ ನಿರ್ಧಾರನ ತಗೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಸೊ ಶತ್ರುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ, ಅವರು ನಿಮ್ಮನ್ನ ಯಾಮಾರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದೆ.
ಜೊತೆಗೆ ಒಂದಷ್ಟು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಿಮ್ಮ ಒಂದೊಂದು ಯೋಚನೆ, ಒಂದೊಂದು ಆಲೋಚನೆಗಳು ತುಂಬಾ ಪ್ರಮುಖವಾದಂಥದ್ದು. ಸೊ ಹಾಗಾಗಿ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬಿಸ್ನೆಸ್ ವಿಚಾರದಲ್ಲಿ, ಪ್ರೆಗ್ನೆನ್ಸಿ ವಿಚಾರದಲ್ಲಿ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಹೆಚ್ಚಿನ ಆದಾಯ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮತ್ತೆ ನಿಮ್ಮ ಲೋವರ್ ಚಕ್ರಗಳನ್ನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅನ್ನಪೂರ್ಣೇಶ್ವರಿ ಆಶೀರ್ವಾದನ ಪಡ್ಕೊಂಡು ಒಂದಷ್ಟು ಅನ್ನದಾನನ ಮಾಡಿ ಅನ್ನುವಂಥದ್ದು ಇದೆ. ನಿಮ್ಮ ಹೃದಯದ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಗಳು ಜಾಗತಿಕ ಮಟ್ಟದಲ್ಲಿ ಮತ್ತೆ ಗ್ರಹಗತಿಗಳ ವಿಚಾರದಲ್ಲೂ ಕೂಡ ಬರ್ತಾ ಇದೆ. ಸೊ ಸ್ವಲ್ಪ ನೋಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಲೆಕ್ಕಪತ್ರಗಳನ್ನ ಸರಿಯಾಗಿಡಿ ಅನ್ನುವಂಥದ್ದು ಇದೆ. ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಮುಖದಲ್ಲಿ ಸುಕ್ಕುಗಳು ಸಮಥಿಂಗ್ ಯಾರಿಗೋ ಹೆಚ್ಚಾಗಿದೆ ಅಂತ ಚಿಂತೆ ಆಗಿರಬಹುದು. ಅದಕ್ಕೆ ಸರಿಯಾದ ಧ್ಯಾನನ ಮಾಡಿ ಸರಿ ಹೋಗುತ್ತೆ, ಅದಕ್ಕೆ ರಿಲೇಟೆಡ್ ಅನ್ನುವಂಥದ್ದು ಇದೆ. ಯಾರೋ ಕಣ್ಣಲ್ಲೇ ಪ್ರಾಣ ಬಿಟ್ಟು ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಏನೋ ಒಂದು ಕಹಿ ಸುದ್ದಿ ಕೇಳಬಹುದು, ಯಾರಿಗೂ ಹುಷಾರಿಲ್ಲ ಅನ್ನುವಂಥದ್ದು, ಯಾರೋ ಎಕ್ಸ್ಪೈರ್ ಆದ್ರು ಅನ್ನುವಂಥದ್ದು. ಜೊತೆಗೆ ನಿಮ್ಮ ಎಕ್ಸ್ ಇಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಸೊ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಾಸಿಟಿವ್ ಆಗಿ ಇರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಅಚೀವ್ಮೆಂಟ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಅಚೀವ್ಮೆಂಟ್ ಕಡೆ ಗಮನನ ಕೊಟ್ರೆ ಇನ್ನ ಹೆಚ್ಚಿನ ಯಶಸ್ಸು ಸಿಗುತ್ತೆ. ಪಂಚಮುಖಿ ಆಂಜನೇಯ, ಸಪ್ತಮುಖಿ ಆಂಜನೇಯನ ಆಶೀರ್ವಾದ ಮತ್ತೆ ಪಂಚಮುಖಿ ಗಣೇಶ, ಸಪ್ತಮುಖಿ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಬರ್ತಾರೆ. ಸೊ ಶಿವಾಲಯಕ್ಕೆ ಹೋಗಿ ಅಥವಾ ಗಣೇಶನಿಗೆ ಒಂದು ಅಭಿಷೇಕಕ್ಕೆ ಕೊಟ್ಬಿಟ್ಟು ಬನ್ನಿ, ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ಒಂದಷ್ಟು ಊಟಕ್ಕೆ ತೊಂದರೆ ಆಗತ್ತೆ ಎಲ್ಲರಿಗೂ. ಸೊ ಅವಾಗ ಅನ್ನ ಸೇವೆನ ಮಾಡಿ ಎಲ್ರಿಗೂನು. ಹಾಗಾಗಿ ಸೇವಿಂಗ್ಸ್ ಮಾಡಿಡಿ ಅನ್ನುವಂಥದ್ದು ಇದೆ. ಸೊ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ದುಡುಕ್ಬೇಡಿ, ಪಾಸಿಟಿವ್ ಆಗಿ ಇರಿ. ಎಲ್ಲಾ ರೀತಿಯಿಂದನೂ ರಕ್ಷೆನ ಹಾಕಿ, ಎಲ್ಲಾ ರೀತಿಗಳಿಂದನೂ ರಕ್ಷೆ ಇರಲಿ. ಅಷ್ಟ ದಿಕ್ಕುಗಳಿಂದಲೂ ಆ ಅಷ್ಟ ದಶೆಗಳಿಂದ ನಿಮ್ಗೆ ಲಾಭ ಇದೆ. ನಿಮ್ಗೆ ರಕ್ಷೆ ಅನ್ನೋದು ಬೇಕು, ರಕ್ಷೆನ ಹಾಕೊಳ್ಳಿ. ರಕ್ಷೆನ ಹಾಕಿ ಅನ್ನುವಂತ ಆರ್ಡರ್ ಇದೆ ಇಲ್ಲಿ, ಯಾರಿಗೆ ಅಂತ ಗೊತ್ತಿಲ್ಲ. ಜೊತೆಗೆ ಬಂಗಾರದ ಬಳೆಗಳನ್ನ ಮತ್ತೆ ರಿಂಗ್ ಅನ್ನ ಯಾರೋ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಡಿಸೈನರ್ ಬ್ಯಾಂಗಲ್ ನಿಮ್ದಾಗತ್ತೆ. ಸೊ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಬಿಡ್ದಿರ 21 ದಿನ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಗರಿಕೆಯನ್ನ ಅಥವಾ ಎಕ್ಕದ ಆಹಾರನ ಸಮರ್ಪಣೆ ಮಾಡ್ಬಿಟ್ಟು ಬನ್ನಿ. ಅಥವಾ 21 ದಿನ ದಿನಾಗ್ಲೂ 21 ಮೋದಕನ ಕೊಟ್ಬಿಟ್ಟು ಬನ್ನಿ. ಖಂಡಿತ ನಿಮ್ಮ ಆಸೆಗಳು ಈಡೇರುತ್ತೆ. ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.